ಪ್ರೀತಿ ಎಂದರೆ ಏನು? ಪ್ರೀತಿ ಎಂದರೆ ಅದು ಸಮರ್ಪಣೆ, ಒಬ್ಬರ ಒಳಗೊಬ್ಬರು ಕಳೆದು ಹೋಗುವುದು. ಪ್ರೀತಿ ಎಂದರೆ ಅದು ಒಂದು ಪರಿಶುದ್ಧ ಭಾವನೆ. ಪ್ರೀತಿ ಸುಂದರ ಅನುಭವ. ಪ್ರೀತಿಯ ಬಗ್ಗೆ ಯೋಚನೆ ಮಾಡುವಾಗಲೇ ಮುಖ ಅರಳುತ್ತದೆ, ಸುಂದರವಾದ ಹೂವಿನ ತರಹ. ಪ್ರೀತಿ ಎನ್ನುವ ಭಾವನೆ ನಮಗೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಖುಷಿಯನ್ನು ನೀಡುತ್ತದೆ. ಪ್ರೀತಿ ನಮ್ಮ ಮುಖದಲ್ಲಿ ಯಾವಾಗಲೂ ನಗುವನ್ನು ತರುತ್ತದೆ. ಪ್ರೀತಿ ಮರುಭೂಮಿಯಲ್ಲಿ ನೀರು ಸಿಕ್ಕ ಅನುಭವವನ್ನು ತರುತ್ತದೆ. ಪ್ರೀತಿ ಒಂದು ಅದ್ಭುತ ಅನುಭವ, ಪದಗಳಲ್ಲಿ ಹೇಳಲಾಗದ ಅನುಭವ. ಜೀವನದಲ್ಲಿ ಪ್ರೀತಿಯ ಅನುಭವವನ್ನು ಅನುಭವಿಸಿದವನೇ ಅದೃಷ್ಟಶಾಲಿ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಪ್ರೀತಿಯ ಅನುಭವ ಆಗೇ ಆಗುತ್ತದೆ. ಪ್ರೀತಿ ಮತ್ತು ಮೋಹ ಅನುಭವದಲ್ಲಿ ಒಂದೇ ರೀತಿ, ಆದರೆ ಪ್ರೀತಿ ಮತ್ತು ಮೋಹ ಎರಡೂ ಭಿನ್ನ. ಮೋಹ ಎಂದರೆ ಅದು ಒಂದು ಬಂಧನ. ತನ್ನ ಪ್ರೀತಿ ತನ್ನ ಬಳಿಯೇ ಇರಬೇಕು, ಅದಕ್ಕೆ ಕಿಂಚಿತ್ತೂ ನೋವಾಗಬಾರದು, ಅದು ನನ್ನ ಕಣ್ಣ ಮುಂದೆಯೇ ನನ್ನ ಹತೋಟಿಯಲ್ಲೇ ಇರಬೇಕು ಎಂದು ಬಯಸುತ್ತದೆ. ಆದರೆ ಪ್ರೀತಿ ಹಾಗಲ್ಲ. ಪ್ರೀತಿ ತನ್ನವರ ಹಿತ ಬಯಸುತ್ತದೆ. ಜಗತ್ತಿನ ಆಗುಹೋಗುಗಳ ಅನುಭವವಾಗಲಿ, ಪ್ರಪಂಚದ ಜ್ಞಾನ ತನ್ನ ಪ್ರೀತಿಗೂ ಸಿಗಲಿ ಎಂದು ಬಯಸುತ್ತದೆ. ಪ್ರೀತಿ ವಿಕಸನದೆಡೆಗೆ ಕೊಂಡೊಯ್ಯುತ್ತದೆ ನಮ್ಮನ್ನು. ಪ್ರೀತಿ ಎಂದರೆ ತ್ಯಾಗ. ಬಿಟ್ಟುಕೊಡುವ ಪ್ರೀತಿಯು ನಾವು ಉಳಿಸಿಕೊಳ್ಳುವ ಏಕೈಕ ಪ್ರೀತಿಯಾಗಿದೆ. ಅದಕ್ಕೆ ಸರಿಯಾದ ಉದಾಹರಣೆ ಕೃಷ್ಣ ಮತ್ತು ರಾಧೆಯ ಪ್ರೀತಿ. ಕೃಷ್ಣ ಮತ್ತು ರಾಧೆ ತನ್ನವರಿಗಾಗಿ ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿ ಅಮರ ಪ್ರೇಮಿಗಳು ಎನಿಸಿಕೊಂಡಿದ್ದಾರೆ. ಇಂದಿಗೂ ನಿಜವಾದ ಪ್ರೇಮಿಗಳು ಯಾರು ಎಂದು ನಮ್ಮನ್ನು ಕೇಳಿದರೆ ನಮ್ಮ ಕಣ್ಣ ಮುಂದೆ ಬರುವುದು ರಾಧಾಕೃಷ್ಣರ ಪ್ರೀತಿಯೇ. ಅವರ ಮಧ್ಯೆ ಎಂದೂ ಮೋಹವಿರಲಿಲ್ಲ. ಮೋಹವಿದ್ದಿದ್ದರೆ ಅವರು ಎಂದಿಗೂ ಅಮರ ಪ್ರೇಮಿಗಳಾಗಿ ಉಳಿಯುತ್ತಿರಲಿಲ್ಲ. ಎಂದಿಗೂ ಪ್ರೀತಿಸದೆ ಇರುವುದಕ್ಕಿಂತಲೂ ಪ್ರೀತಿಯನ್ನು ಪ್ರೀತಿಸಿ ಕಳೆದುಕೊಳ್ಳುವುದು ಉತ್ತಮ. ಪ್ರೀತಿ ಒಂದು ಪವಾಡ. ಮೊದಲ ನೋಟದಲ್ಲಿ ಒಂದು ವ್ಯಕ್ತಿಯನ್ನು ನಾವು ಪ್ರೀತಿಸಬಹುದು. ನಿಜವಾದ ಪ್ರೀತಿ ಅವನ ಮೇಲಿನ ಕೋಪವನ್ನು ಅಳಿಸಿ ಹಾಕುತ್ತದೆ. ಆಳವಾಗಿ ಪ್ರೀತಿಸಿದ ವ್ಯಕ್ತಿಯ ಪ್ರೀತಿಯನ್ನು ಯಾವ ಅಡೆತಡೆಗಳೂ ಅಡ್ಡಿ ಮಾಡಲು ಸಾಧ್ಯವಿಲ್ಲ. ನಮ್ಮ ಸುತ್ತಮುತ್ತ ಯಾರೂ ಇಲ್ಲದಿದ್ದರೂ ನಾವು ಖುಷಿಯಾಗಿ ಇದ್ದೇವೆ ಎಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ. ಪ್ರೀತಿ ಎಂದರೆ ನಮ್ಮ ಮನಸ್ಸಿನ ಸವಿಯಾದ ಭಾವನೆ. ಭಾವನೆ ಇಲ್ಲದ ಪ್ರೀತಿ ಎಂದರೆ ಅದು ಮೋಹವಾಗುತ್ತದೆ. ಪ್ರೀತಿಯಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲ. ಪ್ರೀತಿಯೇ ಜೀವನವಾದಾಗ ಕೆಲವೊಂದು ನಿರೀಕ್ಷೆಗಳು ಹುಟ್ಟುತ್ತವೆ. ಈ ನಿರೀಕ್ಷೆಗಳು ತಪ್ಪಲ್ಲ, ಆದರೆ ನಿರೀಕ್ಷೆ ಅತಿಯಾದರೆ, ನಿರೀಕ್ಷೆಗೆ ತಕ್ಕದಾದ ಪ್ರತಿಫಲ ಸಿಗದೇ ಹೋದರೆ ಇದೇ ನಿರೀಕ್ಷೆಯ ಪ್ರೀತಿ ದ್ವೇಷವಾಗಿ ಬದಲಾಗುತ್ತದೆ. ಹಾಗಾಗಿ ಪ್ರೀತಿಯಲ್ಲಿ ಅತಿಯಾದ ನಿರೀಕ್ಷೆ ಬೇಡ. ಪ್ರೀತಿಯಲ್ಲಿ ಇಬ್ಬರ ನಡುವಿನ ಭಾವನೆಯನ್ನು ಅರಿತುಕೊಂಡು ಅದನ್ನು ಅನುಸರಿಸಿಕೊಂಡು ಹೋಗುವ ಮನೋಭಾವನೆ ಇರಬೇಕು. ಅದೇ ನಿಜವಾದ ಪ್ರೀತಿ. ಕಾರಣವಿಲ್ಲದೆ ಪ್ರೀತಿ ಮಾಡಬೇಕು. ಪ್ರೀತಿಯ ಹಿಂದೆ ಕಾರಣವಿದ್ದರೆ ಅದು ಪ್ರೀತಿಯಲ್ಲಿ ಸ್ವಾರ್ಥ ಅನಿಸಿಕೊಳ್ಳುತ್ತದೆ. ಪ್ರೀತಿಸುವುದು ಮತ್ತು ಪ್ರೀತಿಸಲ್ಪಡುವುದು ಜಗತ್ತಿನಲ್ಲಿ ನಿಜವಾದ ಸಂತೋಷ. ನಾವು ಪ್ರೀತಿಸೋಣ, ನಮ್ಮನ್ನು ಪ್ರೀತಿಸುವಂತೆ ಮಾಡೋಣ. ಐ ಲವ್ ಯು ಆಲ್.